ಎಲ್ರಿಗೂ ನಮಸ್ಕಾರ. ಇದು ಆದೋನಿ ಕೋಟೆ. ಇಲ್ಲಿ ಸ್ಥಳೀಯರು ಹೇಳೋರ ಪ್ರಕಾರ ಇದು 3000 ವರ್ಷಗಳ ಇತಿಹಾಸನ ಹೊಂದಿರತಕ್ಕಂಥ ಕೋಟೆ ಅಂತ ಹೇಳ್ತಾರೆ. ಇದನ್ನು ರಾಜಕೋಟೆ ಅಥವಾ ಚಕ್ರವ್ಯೂಹ ಕೋಟೆ ಅಂತಲೂ ಕರೀತಾರೆ. ಯಾಕೆ ಹಿಂಗೆ ಕರೀತಾರೆ ಅನ್ನೋದನ್ನು ನಾವು ಮುಂದೆ ನೋಡ್ತಾ ಹೋದಾಗೆಲ್ಲ ಗೊತ್ತಾಗ್ತಾ ಹೋಗ್ತದೆ. ಇದು ಸಿಂಹದ್ವಾರ ಅಂದರೆ ನಾನು ಹೇಳ್ತಾ ಇರೋದು, ಬಟ್ ಮುಖ್ಯ ದ್ವಾರ ಅಂತ ಹೌದು. ಇದನ್ನು ನೋಡಿ, ಈ ದಾರಿ ಬಿಟ್ಟರೆ ಬೇರೆ ಯಾವ ದಾರಿಯಿಂದನೂ ನೀವು ಮೇಲೆ ಏರೋಕ್ಕೆ ಸಾಧ್ಯ ಇಲ್ಲ. ಈಗ ಏರ್ಬೋದು ಕಲ್ಲು ಹಿಡ್ಕೊಂಡು, ಬಟ್ ಆಗಿನ ಕಾಲಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ನಾವು ಇದು ದಾಟ್ಕೊಂಡು ಬಂದಿದ ತಕ್ಷಣ ಇಲ್ಲಿ ಸಣ್ಣ ಸಂದಿನಲ್ಲಿ ಒಂದು ದಾರಿ ಸಿಗ್ತದೆ ನಮಗೆ. ಈ ದಾರಿ ಒಳಗಡೆಯಿಂದ ಹೋದರೆ ಇಲ್ಲೊಂದು ಮಹಾದ್ವಾರ ಸಿಗ್ತದೆ ನಮಗೆ. ಮತ್ತೆ ಎರಡನೇ ದ್ವಾರ ಇದು. ಇಲ್ಲಿ ತುಂಬ ಕನ್ಫ್ಯೂಷನ್ ಆಗೋ ರೀತಿಯಲ್ಲಿ ಗೋಡೆಗಳನ್ನು ಕಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ಕಾರಣಕ್ಕೆ ಇದನ್ನು ಚಕ್ರವ್ಯೂಹದ ಕೋಟೆ ಅಂತ ಕರಿತಿರ್ಬೋದು ಬಹುಶಃ. ಇದ್ರ ಒಳಗಡೆಯಿಂದ ಆ ಕಡೆ ಹೋಗೋಣ. ಇದು ಕೂಡ ಮಹಾದ್ವಾರ. ಈ ದ್ವಾರ ಇಲ್ಲಿಗೆ ಬಂದಮೇಲೆ ಈ ದಾರಿಯಿಂದನೇ ಹೋಗಬೇಕು. ಈ ಕಡೆ ಬೇರೆ ಕಡೆಯಿಂದ ಹೋಗೋಕ್ಕೆ ದಾರಿ ಇಲ್ಲ. ನಾವು ಇದನ್ನು ದಾಟ್ಕೊಂಡು ಹೊರಗೆ ಬಂದರೆ ಇಲ್ಲಿ ತುಂಬ ಬಯಲು ಪ್ರದೇಶ, ಏನೂ ಕಾಣಲ್ಲ. ತುಂಬ ಬಯಲಾಗಿರ್ತಂಥ ಪ್ರದೇಶ. ಅಂದರೆ ಈಗ ಏನಾದರೂ ವ್ಯಾಪಾರ ಮಾಡೋಕ್ಕೆ ಅಥವಾ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ ಯೋಗ್ಯ ಆಗಿರ್ತಕ್ಕಂಥ ಪ್ರದೇಶ ಥರ ಕಾಣಿಸುತ್ತೆ. ಅಷ್ಟು ಫ್ಲಾಟ್ ಆಗಿದೆ. ಆ ಕಡೆ ಇರ್ತಕ್ಕಂಥ ಬೆಟ್ಟಗಳು ನೋಡ್ರಿ, ಆ ಕಡೆ ಆಂಜನೇಯ ಸ್ವಾಮಿ ಬೆಟ್ಟ ಇದೆ. ಲಕ್ಷಾಂತರ ಜನಗಳು ಅಲ್ಲಿ ಭೇಟಿ ಕೊಡ್ತಾರೆ. ಆದರೆ ಭಾಳ ಜನ ಈ ಬೆಟ್ಟನ ಹತ್ತಲ್ಲ. ಇಲ್ಲಿ ತುಂಬ ಇತಿಹಾಸ ನೋಡಲೇಬೇಕಾದಂಥ ಅತಿ ದೊಡ್ಡ ಕೋಟೆ ಇದು. ನಾವು ಕೋಟೆ ಮೇಲ್ಗಡೆ ಇದೆ, ಈ ಬಂಡೆಗಳು ಕಾಣಿಸ್ತದಲ್ಲ ಅದ್ರ ಮೇಲ್ಗಡೆ ಇದೆ. ಅಲ್ಲಿಗೆ ಹೋಗ್ತಾ ಹೋಗ್ತಾ ನಾನು ನಿಮ್ಗೆ ಅದನ್ನು ತೋರಿಸ್ತಾ ಹೋಗ್ತೀನಿ. ತುಂಬ ಹಾಳಾಗಿಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂದರೆ ಇದು ಯಾವುದೇ ಮೇಂಟೆನೆನ್ಸ್ ಅನ್ನೋದೇ ಇಲ್ಲ. ಇಲ್ಲಿ ಇದನ್ನು ಕಾಯೋದಕ್ಕೆ ಯಾರೂ ಇಲ್ಲ. ಇದನ್ನು ಹಾಳು ಮಾಡಿದ್ರೆ ಕೇಳೋರು ಯಾರೂ ಇಲ್ಲ. ಯಾವ ಕಡೆ ನೋಡಿದ್ರೂ ಒಬ್ಬ ಜನನೂ ಕಾಣಿಸಲ್ಲ, ಒಬ್ಬ ವ್ಯಕ್ತಿನೂ ಕಾಣಿಸಲ್ಲ. ಇದನ್ನು ಯಾರು ಕಾಯೋರು ಇಲ್ಲ, ನೋಡೋರು ಇಲ್ಲ. ನೋಡ್ತಿರ್ಬೋದು ಕಲ್ಲುಗಳೆಲ್ಲ ಹೆಂಗೆ ಬಿದ್ದಿದ್ದಾವೆ. ಇಲ್ಲೊಂದು ಮಹಾದ್ವಾರ ಇದೆ ನೋಡಿ. ಇದು ಸಾಮಾನ್ಯ ಸ್ವಲ್ಪ ದೂರ ಇಲ್ಲ, ಸುಮಾರು ಏನಿಲ್ಲ ಅಂದರೂ ಒಂದು 50 ಅಡಿ ಉದ್ದ ಇರುತ್ತದೆ. ಅಂಥ ದೊಡ್ಡದು ಎಲ್ಲ ಬಿದ್ದೋಗೈತೆ. ಮೇಲ್ಗಡೆ ಇಲ್ಲಿ ನೋಡೋದಕ್ಕೆ ಸಿಕ್ಕಿದ್ದು ಒಂದೇ ಒಂದು ನಮಗೆ ಕಟ್ಟಡ. ಇದನ್ನು ದಾಟ್ಕೊಂಡು ಬಂದಮೇಲೆ ಇಲ್ಲೂ ಒಂದು ದ್ವಾರ ಇದೆ, ಬಟ್ ಎಲ್ಲ ಬಿದ್ದೋಗೈತೆ. ಇಲ್ಲಿ ನೋಡೋಕೆ ಏನು ಸಿಗ್ತಾಯಿಲ್ಲ. ಇಲ್ಲೆಲ್ಲ ನೋಡ್ತಾ ಇದ್ರೆ ಕಂಬಗಳೆಲ್ಲ ಬಿದ್ದಿದ್ದಾವೆ, ದೊಡ್ಡ ದೊಡ್ಡ ಕಂಬಗಳು ಬಿದ್ದಿದ್ದಾವೆ. ಕೆಳಗಡೆ ದೊಡ್ಡ ಗುಂಡಿ ಇದೆ ಇಲ್ಲಿ ಒಂದು. ಈ ಗುಂಡಿ ಸುತ್ತ ಕಂಬಗಳೆಲ್ಲ ಬಿದ್ದಿದ್ದಾವೆ. ಯಾರು ಕೆಡಿದ್ರು ಏನಾಯಿತು ಅನ್ನೋದು ಗೊತ್ತಿಲ್ಲ. ಇಲ್ಲೊಂದು ವಾಚ್ ಟವರ್ ಇದೆ, ಕಾವಲು ಗೋಪುರ. ಇದನ್ನ ಮೇಲೆ ಏರಿ ನಿಂತು ನೋಡಿದ್ರೆ ಇಲ್ಲಿ ಲೊಕೇಶನ್ ಕಾಣುತ್ತೆ. ಸಾಮಾನ್ಯ ಲೊಕೇಶನ್ ಅಲ್ಲ, ಅದ್ಭುತವಾಗಿರ್ತಕ್ಕಂಥ ಲೊಕೇಶನ್. ಇಲ್ಲಿ ನೋಡಿ, ಸಂಪೂರ್ಣ ಆಧುನಿಸಿಟಿ ಇಲ್ಲಿಂದ ಕಾಣಿಸುತ್ತೆ ನಮಗೆ. ಇಲ್ಲಿ ನಿಂತು ನೋಡಿದರೆ ಸಾಕು, ಸಂಪೂರ್ಣ ಆಧುನಿಸಿಟಿ ನಮಗೆ ಪೂರ್ತಿಯಾಗಿ ಕಾಣಿಸುತ್ತೆ. ಇದೊಂದು ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಅದ್ಭುತವಾದ ಲೊಕೇಶನ್ ಇಲ್ಲಿಂದ ಕಾಣಿಸುತ್ತೆ. ಅದೇ ಕಾರಣಕ್ಕೆ ಇದನ್ನು ನಾನು ವ್ಯೂ ಪಾಯಿಂಟ್ ಅಂತ ಹೇಳಿದೆ. ಯಾವ ಕಡೆ ಒಂದು ಕಡೆ ಸಂಪೂರ್ಣ ಊರು ಕಾಣಿಸುತ್ತೆ, ಇನ್ನೊಂದು ಕಡೆ ಎಲ್ಲ ಗುಡ್ಡಗಾಡು ಬೆಟ್ಟಗಳು ಕಾಣಿಸ್ತವೆ. ಇಲ್ಲಿ ಒಂದು ಕೆರೆ ಇದೆ. ಅಂದರೆ ಈಗೆಲ್ಲ ಹುಲ್ಲು ಬೆಳ್ಕೊಂಡು ಹಾಳಾಗೋಗ್ಬಿಟ್ಟಿದೆ. ಬಟ್ ಈಗಲೂ ನಾನು ಖಂಡಿತವಾಗ್ಲೂ ಹೇಳಬಲ್ಲೆ, ಇದನ್ನು ಕ್ಲೀನ್ ಮಾಡಿದರೆ ಈಗಲೂ ನೀರು ನಿಲ್ತದೆ ಇಲ್ಲಿ. ಇಲ್ಲೆಲ್ಲ ಇಲ್ಲಿ ಕೋಟೆ ನೋಡಿ, ಕಲ್ಲುಗಳನ್ನು ತುಂಬ ಜೋಡಿಸಿ ತುಂಬ ನೀಟಾಗಿ ಕಟ್ಟಿದ್ದಾರೆ. ಇಲ್ಲಿ ನೀರು ಎತ್ತೋದಕ್ಕೆ ಒಂದು ಇದಿದೆ, ಬಟ್ ಬಿದ್ದೋಗೈತಿ. ನಾವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಲ್ಲೊಂದು ಮೆಟ್ಟಿಲ್ಸ್ ಕಾಣಿಸ್ತವೆ ನಮಗೆ. ಅವು ಮೇಲ್ಗಡೆ ಏರೋದಕ್ಕೆ ಒಂದು ಮೆಟ್ಟಿಲ್ಸ್ ಇದೆ, ಅದ್ಭುತವಾಗಿರ್ತಕ್ಕಂಥ ಮೆಟ್ಟಲು. ಬಟ್ ಅದನ್ನು ಇವ್ರು ಕಾಪಾಡ್ಕೊಂಡಿಲ್ಲ, ಹೋಗ್ಬಿಟ್ಟೈತಿ. ನಾವು ಮೇನ್ ನೋಡಬೇಕಾಗಿರ್ತಕ್ಕಂಥ ದ್ವಾರಕ್ಕೆ ನಾವು ಈಗ ಕಾಲಿಡ್ತಾ ಇದ್ವಿ. ಅದೇ ಕೋಟೆಗೆ ನಾವು ಬಂದಿದ್ದೀವಿ. ಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ. ತುಂಬ ಅದ್ಭುತ. ಇದೇನೋ ಒಂಥರ ಗುಹೆಗಳ ರೀತಿಯಲ್ಲೇ ಕಾಣಿಸ್ತದೆ. ಏನಕ್ಕೆ ಇದನ್ನು ಕಟ್ಟಿರ್ಬೋದು ಅಂತ ಇಮ್ಯಾಜಿನೇಷನ್ ನನಗೆ ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇದು ದೊಡ್ಡದಾಗಿ ಒಂಥರ ಗುಹೆ ರೀತಿಯಲ್ಲಿ ಇದ್ದಾವೆ. ಇದು ಏನಕ್ಕೆ ಕಟ್ಟಿರ್ಬೋದು ಅನ್ನೋದ್ರ ಬಗ್ಗೆ ಇಲ್ಲ. ಇದೊಂದು ಸಣ್ಣದಿದೆ ಗೋಪುರ, ಬಟ್ ಒಳಗಡೆ ತುಂಬ ದೊಡ್ಡದಿದೆ. ನಾನು ಆಮೇಲೆ ತೋರಿಸ್ತೀನಿ ಅದನ್ನು. ಈ ಮಿಕ್ಕಿದ್ದೂ ತೋರಿಸ್ಬಿಡ್ತೀನಿ ನಿಮ್ಗೆ. ಫಸ್ಟ್ ಹಾಗೆ ದೊಡ್ಡ ಗುಹೆ ರೀತಿಯಲ್ಲಿದೆ, ಮರ ಗಿರ ಅಡ್ಡ ಇದೆ. ನಾನು ಇದನ್ನು ಬಿಟ್ಟು ಆ ಕಡೆ ತೋರಿಸ್ತೀನಿ ಫಸ್ಟು. ಇಲ್ಲಿ ಬನ್ನಿ. ಇದು ನೋಡಿ ಎಷ್ಟು ಉದ್ದ ಇದೆ ಅಂದರೆ ನಿಯರ್ಲಿ ಒಂದು 80 ಅಡಿ ಅಥವಾ 100 ಅಷ್ಟು ಇರ್ಬೋದು. 100 ಮೇಲೆ ಇರುತ್ತೆ, ಅಷ್ಟು ದೊಡ್ಡದಾಗಿದೆ. ಇಲ್ಲಿ ಎಲ್ಲ ಕಾಯಿನ್ಗಳು ಇದೇ ಥರ ಇದ್ದಾವೆ. ಇದು ಮನೆ ಅಂತೂ ಅಲ್ಲ. ಈಗ ಕ್ಲಿಯರಾಗಿ ಇದು ನೋಡ್ತಿದ್ದಂಗೆ ಗೊತ್ತಾಗ್ತದೆ ನಮಗೆ, ಮನೆ ಅಂತೂ ಅಲ್ಲ. ಮತ್ತು ಏನಕ್ಕೆ ಕಟ್ಟಿರ್ಬೋದು, ಕೋಶಾಗಾರ ಆಗಿರ್ಬೋದು ಬಹುಶಃ. ತುಂಬ ದೊಡ್ಡ ದೊಡ್ಡ ಕೋಶಾಗಾರಗಳೇ ಇರಬಹುದು. ಯಾಕಂದರೆ ಆ ರೀತಿಯಲ್ಲಿ ಇದಕ್ಕೆ ಕಾವಲು ಕಾವಲು ಕೋಟೆ ನೋಡಿ ನಾನು ಈ ಥರ ಕೋಶಾಗಾರ ಇರ್ಬೋದಂತ ಅಂದಾಜು ಮಾಡಬಲ್ಲೆ. ಮೇಲ್ಗಡೆ ಬೆಳಕಿಗೋಸ್ಕರ ತುಂಬ ಸಂದು ಬಿಟ್ಟಿದ್ದಾರೆ. ಈ ಸಣ್ಣ ಕೋಣೆ ನೋಡ್ಬಿಡೋಣ ಈಗ, ಆವಾಗ ತೋರಿಸಿದಲ್ಲ ಅದು. 2 ಕಡೆಯಿಂದ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಏನಕ್ಕಿರ್ಬೋದು ಅನ್ನೋದ್ರ ಬಗ್ಗೆ ನನಗೆ ಇದ್ರ ಬಗ್ಗೆ ತುಂಬ
ಖಚಿತವಾಗಿ ಹೇಳೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಏನಕ್ಕಪ್ಪ ಅಂತಂದರೆ ಇಲ್ಲಿ ಇತಿಹಾಸ ತಿಳಿಸೋಕ್ಕಂತ ಯಾವುದೇ ಬೋರ್ಡ್ಗಳಿಲ್ಲ. ಯಾರು ಕಟ್ಟಿಸಿದ್ರು, ಯಾರಕ್ಕೆ ಯೂಸ್ ಮಾಡಿದ್ರು, ಇದ್ರ ಮಹತ್ವ ಏನು ಅಂತ ತಿಳಿಸೋ ಯಾವುದೇ ನಾಮಫಲಕಗಳಿಲ್ಲ. ಇದನ್ನೇ ಸರ್ಕಾರದ ಬೇಜವಾಬ್ದಾರಿತನ ಅಂತ ಹೇಳ್ಬೋದು. ಇಲ್ಲಿ ಒಂದು ಕಾನೂನು ಬೋರ್ಡ್ ಇದೆ. ಈ ಬೋರ್ಡ್ ಯಾವ ರೀತಿಯಲ್ಲಿ ಅಂದರೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟೈತೆ. ಇಲ್ಲಿ ಸುತ್ತಲಿನ ಲೊಕೇಶನ್ ನೋಡಿ ಯಾವ ರೀತಿ ವ್ಯೂ ಪಾಯಿಂಟ್ ಇದೆ ಅನ್ನೋದನ್ನ, ಸ್ವರ್ಗದ ರೀತಿ ಕಾಣಿಸುತ್ತೆ ಇದು. ಅಷ್ಟು ಸಖತ್ತಾಗಿರ್ತಕ್ಕಂಥ ಲೊಕೇಶನ್ ಇದು. ಯಾವ ಕಡೆ ನೋಡಿದ್ರು ಬೆಟ್ಟ ಗುಡ್ಡಗಳು, ಕೆರೆಗಳು, ಇವೆಲ್ಲ ಈಗಿನ ಕಾಲದ್ದಲ್ಲ. ಆ ಕೆರೆ ಕೂಡ ಆಗಿನ ರಾಜರು ಕಟ್ಟಿಸಿರ್ತಕ್ಕಂಥ ಕೆರೆನೇ. ಇಲ್ಲಿ ಸುಮಾರು ಕೆರೆಗಳಿದಾವೆ. ಪ್ರತಿ ಗುಡ್ಡಕ್ಕೊಂದು ಕೆರೆಗಳು ಸಿಗ್ತಾವೆ ನಮಗಿಲ್ಲಿ. ಇಲ್ಲೊಂದು ಸಣ್ಣ ದ್ವಾರ ಬಾಗಿಲಿದೆ. ಇದು ಮೇಲ್ಗಡೆ ಕರ್ಕೊಂಡು ಹೋಗ್ತದೆ. ನಾವು ಮೇಲ್ಗಡೆ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಮೇಲೆ ಹೋಗೋದಕ್ಕೆ ನಮಗೆ ಇದೆ, ಮೇಲೆ ಏರೋದಕ್ಕಿದೆ. ಇಲ್ಲಿ ಯಾವುದೇ ಗೇಟ್ಗಳಿಲ್ಲ. ಇದಕ್ಕೂ ಮುಂಚೆ ಯಾವಾಗೋ ಒನ್ ಟೈಮ್ ಇತ್ತಂತೆ, ಬಟ್ ಅದಕ್ಕೆ ಕಿತ್ಕೊಂಡು ಹೋಗೈತೆ. ಮತ್ತೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಮೇಲೆ ಹೋಗೋದಕ್ಕೆ. ಇಲ್ಲಿ ಕೆಲವು ದುಷ್ಕರ್ಮಿಗಳು ಅಥವಾ ಚಾಷ್ಟೆ ಮಾಡ್ತಕ್ಕಂಥ ಹುಡುಗರು ಮೇಲೆ ಹೋಗಿ ತುಂಬ ಹಾಳು ಮಾಡೋ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಮೇಲೆ ಹೋಗದೆ ಇರೋದಕ್ಕೆ. ಈಗ ನಾವು ಹೋಗಿ ನಿಮಗೆ ತೋರಿಸ್ತೀನಿ ಮೇಲ್ಗಡೆ ಸ್ಥಿತಿ ಏನಂತ. ಇವ್ರನ್ನೂ ಒಂದ್ಸತಿ ಮೇಲೆ ಕರ್ಕೊಂಡು ಹೋಗ್ಬಿಡೋಣ. ಇಲ್ಲಿ ದೊಡ್ಡದಾಗಿರ್ತಕ್ಕ ಬಂಡೆಗಲ್ಲಿದೆ, ಏರೋದು ಕಷ್ಟ. ಹಂಗಾಗಿ ಎಲ್ರನ್ನ ಕೈ ಕೊಟ್ಟು ಮೇಲೆ ಹೇಳ್ಕೊಳ್ಳೋಣ. ಎಲ್ಲರೂ ಸೇರಿ ಒಟ್ಟಿಗೆ ನೋಡ್ಬಿಡೋಣ. ಇನ್ನು ಒಬ್ರಿಗೆ ಇರೋದು ಕಷ್ಟ, ಬಾಯ್ಸ್ ಹಂಗೆ ಏರ್ಕೊಂಡ್ಬಿಡ್ತೀವಿ. ಬಟ್ ಗರ್ಲ್ಸ್ಗೆ ಇರೋಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಇಲ್ಲೊಂದು ಕಲ್ಲು ಅಡ್ಡಲಾಗಿ ಇಟ್ಟಿದ್ದಾರೆ. ಐ ಥಿಂಕ್ ಇಟ್ಟಿದ್ದಾರೋ ಅಥವಾ ಯಾರಾದರೂ ಕೆಡವಿದಾರೋ ಗೊತ್ತಿಲ್ಲ, ಹಂಗಿದೆ. ನಾವು ಹೊರಗಡೆ ಬಂದು ನೋಡಿದ್ರೆ, ಮೇಲೆ ಏರ್ ನೋಡಿದ್ರೆ ವ್ಯೂ ಪಾಯಿಂಟ್ ಈ ಥರ ಕಾಣಿಸುತ್ತೆ. ಸಂಪೂರ್ಣ ಆಧುನಿಕ ಇಲ್ಲಿಂದ ಕಾಣಿಸುತ್ತೆ. ಇಲ್ಲಿ 2 ಬಾಗಿಲುಗಳಿದ್ದಾವೆ. ಒಂಥರ ಫೋಟೋ ಶೂಟ್ ಮಾಡೋದಕ್ಕೆ ಸಖತ್ತಾಗಿರ್ತಕ್ಕಂಥ ಲೊಕೇಶನ್ನು. ನಾವು ಕೆಳಗಡೆ ಏನು ದೊಡ್ಡ ದೊಡ್ಡ ಗುಹೆಗಳು ನೋಡಿದ್ವಲ್ಲ, ಅದು ಮೇಲ್ಭಾಗ ಇದು. ನಾನು ಮೇಲೆ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಸಖತ್ತಾಗಿದೆ ವ್ಯೂ ಪಾಯಿಂಟ್ ಅಂತೂ, ಸೂಪರ್ ಆಗಿದೆ. ಯಾವ ಕಡೆ ನೋಡಿದ್ರು ಬೆಟ್ಟ ಗುಡ್ಡಗಳೇ ಕಾಣಿಸ್ತದೆ ನಮಗೆ. ಇದು ತುಂಬ ಮಳೆಗಾಲದಲ್ಲಿ ಬಂದರೂ ಇನ್ನೂ ಸಖತ್ತಾಗಿರ್ತದೆ. ಇಲ್ಲಿದೆ ನೋಡಿ ಗುಂಡಿ. ಈ ಗುಂಡಿ ನಾವು ಕೆಳಗಿನಿಂದ ಬೆಳಕು ನೋಡಿದ್ವಲ್ಲ, ಇದೇ ಗುಂಡಿ. ಅದು ಸುಮಾರು ದಪ್ಪ ಇದೆ, 2.5-3 ಅಡಿ ದಪ್ಪನಾಗಿದೆ ಇದು. ಕೋಟೆ ಮೇಲ್ಭಾಗ ಇದೆಲ್ಲ ನೋಡ್ತಾ ಇದ್ರೆ. ಇನ್ನು ಇಲ್ಲಿ ಯಾವ ಥರ ಇದನ್ನ ಶೇಪ್ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ಸ್ವಲ್ಪ ಬಿದ್ದೋಗಿದೆ. ಅದರಲ್ಲೇ ಸ್ವಲ್ಪ ಕಾಣಿಸುತ್ತೆ ನಮಗೆ ಯಾವ ಥರ ಹಾಕಿದ್ದಾರೆ ಅಂತ. ಕಾಂಕ್ರೀಟ್ ಆಗಿರಲಿ, ಮಿಕ್ಕಿದ್ದಾಗಿರಲಿ. ನಾವು ಇನ್ನು ಹೊರಗಡೆ ಹೋಗೋದ್ರ ಕಡೆ ನೋಡೋಣ. ಕೋಟೆ ಅಂತೂ ಇಷ್ಟೇ. ಇನ್ನು ಮೇಲ್ಗಡೆ ನೋಡೋದಕ್ಕೆ ಇಲ್ಲಿ ಮೆಟ್ಟಲಿದೆ. ಇದೊಂದು ಸ್ವಲ್ಪ ಸ್ಪೆಷಲ್ ಅಂದ್ಕೊಳ್ಳಿ. ಕೆಳಗಡೆ ಮೆಟ್ಲು ಹೆಂಗಿದನೋ ಅದೇ ಥರ ಮೇಲ್ಗಡೆ ಕೂಡ ಮೆಟ್ಲು ಟೈಪೇ ಇದೆ. ನಾವು ಇನ್ನು ಮೇಲೆ ಹೊರಗಡೆ ಹೋಗ್ತಾ ಹೋಗ್ತಾ ಮಾತಾಡೋಣ. ಇದು ನೋಡಿ ಎಷ್ಟಂತ ಇನ್ನು ನೋಡ್ತಾ ಬಂದಿದ್ದಾರೆ, ಎಷ್ಟೆಲ್ಲ ಹಾಳಾಗಿದೆ ಇದು ಅನ್ನೋದು. ಇದ್ರ ಮೇಂಟೆನೆನ್ಸ್ ಇಲ್ಲಿ ಜನಗಳಿಗೆ ಇದ್ರ ಮೇಲೆ ಗೌರವ ಇದೆ, ಆದರೆ ಕಾಳಜಿ ಇಲ್ಲ. ಇದನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಇದನ್ನು ಸರ್ಕಾರಕ್ಕೂ ಗಮನಕ್ಕೆ ತಂದು ಇದು ಮತ್ತೆ ಮತ್ತೆ ಒಂದು ವ್ಯವಸ್ಥೆ ಮಾಡಬೇಕು, ಒಂದು ಒಳ್ಳೆ ಕಾನೂನು ಚೌಕಟ್ಟು ರೂಪಿಸಬೇಕು ಅನ್ನುವ ಯಾವುದೇ ಕಾಳಜಿ ಇಲ್ಲಿಲ್ಲ. ಯಾರಾದರೂ ಬರ್ಬೋದು, ಹೆಂಗಾದರೆ ಎಗರಾಡ್ಬೋದು, ಎಷ್ಟಾದರೂ ಹಾಳು ಮಾಡ್ಬೋದು. ಇಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಸುಮ್ಮನೆ ಒಂದು ಹೆಸರಿಗಷ್ಟೇ ಒಂದು ಕಾನೂನು ಬೋರ್ಡ್ ಹಾಕಿದ್ದಾರೆ, ಅದೇ ಎಲ್ಲ ಕಿತ್ಕೊಂಡು ಹೋಗೈತಿ. ಇದನ್ನೆಲ್ಲ ನೋಡಿದ್ಮೇಲೆ ನಿಮ್ಗೆ ಹೆಂಗೆ ಅನಿಸ್ತಾನೆ? ಈ ಆಧುನಿಕ ಕೋಟೆಯನ್ನು ಬಾದಾಮಿ ಚಾಲುಕ್ಯರಿಂದ ಹಿಡಿದು ಮೈಸೂರು ಒಡೆಯರ್ವರೆಗೂ ಎಲ್ಲ ಸಾಮ್ರಾಜ್ಯರು, ಎಲ್ಲ ರಾಜರು ಆಳ್ವಿಕೆ ಮಾಡಿದ್ದಾರೆ. ಆದರೆ ಯಾರು ಧ್ವಂಸ ಮಾಡಿದ್ರು ಅನ್ನೋ ಮಾಹಿತಿ ನನಗೆ ಸಿಕ್ಕಿಲ್ಲ. ಈ ರೀತಿಯ ಇತಿಹಾಸಕ್ಕೆ ಸಂಬಂಧಪಟ್ಟ ಹಲವು ವಿಡಿಯೋಗಳನ್ನು ನಾನು ಅನ್ವೇಷಣೆ ಮಾಡ್ತಾ ಇದ್ದೀನಿ, ಪಬ್ಲಿಷ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಪೋರ್ಟ್ ತುಂಬ ಕಡಿಮೆ ಇದೆ, ಸಪೋರ್ಟ್ ಮಾಡಿ ಅಂತ.